ಬನ್ನಿ ಇದೀಗ ವಿಧಾನಸಭಾ ಅಧಿವೇಶನಕ್ಕೆ ಹೋಗೋಣ. ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳಿಬಂದ ಹಗರಣ ಆರೋಪಗಳು ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಆಡಳಿತ ವಿಪಕ್ಷಗಳ ನಡುವೆ ದೊಡ್ಡ ವಾಕ್ಸಮರ ನಡೆಯಿತು. ವಿಪಕ್ಷಗಳು ಒಂದು ಕಡೆ ಸಿಎಂ ಅವರ ರಾಜೀನಾಮೆಗೆ ಆಗ್ರಹಿಸಿದರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅವರು ಏಕವಚನದಲ್ಲಿ ನೀನು 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 ಅಂತ ವಾಗ್ದಾಳಿ ನಡೆಸಿದರು. ಯಾವ ರೀತಿ ಇತ್ತು ವಾಗ್ದಾಳಿ ನೋಡ್ತೀರಾ? ಈ ರಿಪೋರ್ಟ್ ನೋಡಿ. Against the social justice, Congress government ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈಗೆಲ್ಲ ಕೆಲವರಿಗೆಲ್ಲ ತೆಗಿತೀನಿ. ಈಗ ಯಾರ್ಯಾರು ಕಾಲದಲ್ಲಿ ನಡೆದಿದೆ ಅನ್ನೋದೆಲ್ಲ ತೆಗಿತೀನಿ. ಈಗ ನೀನು ನೀನು ಏಟು ಎದಿರೇಟು ಜೋರಾಯಿತು ಫೈಟು. ಸದನದಲ್ಲಿ ಸಿಎಂ ವರ್ಸಸ್ ಅಶ್ವಥ್ ವಾಗ್ಯುದ್ಧ. ವಿಧಾನಸಭಾ ಅಧಿವೇಶನ ಆರಂಭವಾದಾಗಿನಿಂದ ಸದನದಲ್ಲಿ ಹಗರಣದ ವಿಚಾರವಾಗಿ ಕೋಲಾಹಲವೆದ್ದಿದೆ. ಇದೀಗ ಸದನ ಸಂಪೂರ್ಣವಾಗಿ ರಣರಂಗವಾಗಿ ಮಾರ್ಪಟ್ಟಿತ್ತು. ಸಿದ್ದು ಸರ್ಕಾರದ ವಿರುದ್ಧ ಕೇಸರಿ ಕಲಿಗಳು ಮುಗಿಬಿದ್ದಿದ್ರು. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅಶ್ವಥ್ ನಾರಾಯಣ ಮಧ್ಯೆ ಟಾಕ್ ಫೈಟ್ ಜೋರಾಗಿತ್ತು. ಇದೆಂತಹ ಮಾತು? ನಂಬರ್ 1, ನೀವು ದಲಿತರ ಪರವಾಗಿಲ್ಲ ಅಂತ ಸಿಎಂ ಕಿಡಿ. ಜಾತಿ ಪರಿಶಿಷ್ಟ ಪಂಗಡ ಅಂತ ಸಂವಿಧಾನದಲ್ಲಿರೋದು. ಅದರಿಂದ ನೀವು ದಲಿತ 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 ಸಾರಿ ಹೇಳಿದ್ರು ಕೂಡ ಪ್ರಾರಂಭ ದಲಿತ ದಲಿತ ನೀವೇ 1000 ಸಾರಿ ಪರಿಶಿಷ್ಟ ಇದೆಂತಹ ಮಾತು? ನಂಬರ್ 2, ಅಹಿಂದ ಅಂತ ಮಾತಾಡೋರು ನೀವೇ. Against the social justice, ಕಾಂಗ್ರೆಸ್ ಗವರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇದೆಂತಹ ಮಾತು? ನಂಬರ್ 3, ನಿಮ್ಮ ಭ್ರಷ್ಟಾಚಾರ ಹೊರತೆಗೆಯುತ್ತೇನೆ. ನಿಮ್ಗೆ ಅಧಿಕಾರ ಕೊಟ್ಟಿರೋದೇ ಎಲ್ಲ ಸರಿ ಕೆಲವರಿಗೆಲ್ಲ ತೆಗಿತೀನಿ. ಈಗ ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ. ಭ್ರಷ್ಟಾಚಾರ ಈಗೆಲ್ಲ ಕೆಲವರಿಗೆಲ್ಲ ತೆಗಿತೀನಿ. ಈಗ ಯಾರ್ಯಾರು ಕಾಲದಲ್ಲಿ ನಡೆದಿದೆ ಅನ್ನೋದೆಲ್ಲ ತೆಗಿತೀನಿ. ಈಗ ಅಶ್ವಥ್ ನಾರಾಯಣ್ ಗೌಡ ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ. ನನಗೆ ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ. ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ. ಇದೆಂತಹ ಮಾತು? ನಂಬರ್ 4, ಸಿದ್ದರಾಮಯ್ಯ ನಾಚಿಕೆ ಇಲ್ಲದ ಹೇಡಿ ಸಿಎಂ. ನೀನು ನೀನು ಇದೆಂತಹ ಮಾತು? ನಂಬರ್ 5, 1 ಪೈಸೆ ಬಿಡುಗಡೆ ಮಾಡಿಲ್ಲ, ನಾಚಿಕೆ ಆಗ್ಬೇಕು. 1 ವರ್ಷ 100 ಕೋಟಿ ರೂಪಾಯಿ ಇವರು ಘೋಷಣೆ ಮಾಡಿ 1 ನಯ ಪೈಸೆ ಬಿಡುಗಡೆ ಮಾಡಿಲ್ಲ. ವಾಲ್ಮೀಕಿ ಬಗ್ಗೆ ಚರ್ಚೆ ಮಾಡಿ. 100 ಕೋಟಿ ರೂಪಾಯಿ ವಾಲ್ಮೀಕಿ ಬಗ್ಗೆ ಚರ್ಚೆ ಮಾಡಿ. ಇದೆಂತಹ ಮಾತು? ನಂಬರ್ 6, ಕೃಷಿ ಇಲಾಖೆಯಲ್ಲಿ 26% ಕಮಿಷನ್ ಹೊಡೆಯುತ್ತಿದ್ದಾರೆ. ಆಯ್ತು ಮಾತಾಡಿ. ಆಯ್ತು ಮತ್ತೆ ಕೂತ್ಕೊಳ್ಳಿ. ಬಂದದೀಗ ಮತ್ತೆ ಈಗ ಮಾತಾಡಿದ್ರು, ಕೂತ್ಕೊಳ್ಳಿ. ಇದೆಂಥ ಮಾತು? ನಂಬರ್ 7, ಚಂದ್ರಶೇಖರ್ ಆತ್ಮಹತ್ಯೆ ವ್ಯವಸ್ಥಿತ ಸುಪಾರಿ.
ಸರಿಯಾದ ಕ್ರಮ ಅಲ್ಲ. ಸುಪಾರಿ ಕೊಟ್ಟಿದ್ರು ಅಂತ ಹೇಳ್ತಾರೆ. ಇದೆಂಥ ಮಾತು. ನಂಬರ್ 8, ಸುಪಾರಿ ಅಂದ್ರೆ ಏನು? ಆಗಿದ್ದಾವ್ ತೆಗೆದು ನೋಡಿ ಹಿಂದಿನ ದಾಖಲಾತಿ ಏನು? ನೀವು ಹೇಳಿದ ತಕ್ಷಣ ಸರ್ಕಾರಕ್ಕಾಗಲ್ಲ ಅಂತ ಕೂಡಲೇ ಸದನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರದ ಬಗ್ಗೆ ಯೋಚಿಸಬೇಕಾದವರು ಮಾತಿನ ಮಲ್ಲ ಯುದ್ಧದಲ್ಲಿ ನಾ ಮುಂದು ತಾ ಮುಂದು ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ಮಾತಾಡ್ಲಿವ್ರೆ. ತೆಗಿರಿ, ಯಾರು ನಿಮ್ಮನ್ನ ತಡೆದಿದ್ದಾರೆ? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿರುದ್ಧವಾಗಿದ್ದೀವಿ. ಜೈಲಲ್ಲಿ ದರ್ಶನ್ ಇದೀಗ ಧ್ಯಾನ ಮಾಡ್ತಾ ಇದ್ದಾರೆ, ಅಧ್ಯಾತ್ಮದತ್ತ ಮುಖ ಮಾಡಿದ್ದಾರಂತೆ. ಮತ್ತು ದರ್ಶನ್ ಪ್ರತಿನಿತ್ಯ ಯೋಗ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಭಜನೆ ಮಾಡ್ತಾ ಇದ್ದಾರೆ ಮತ್ತು ಹನುಮಾನ್ ಚಾಲೀಸ ಪಠಿಸ್ತಾ ಇದ್ದಾರಂತೆ. ಹನುಮಾನ್ ಚಾಲೀಸ ಸಾಧಾರಣವಾಗಿ ಹನುಮಾನ್ ಚಾಲೀಸ ಎಲ್ಲರೂ ಕೂಡ ಏನು ಅಂತಂದರೆ ಒಂದು ಧೈರ್ಯ ತುಂಬುವುದಕ್ಕೆ, ವಿಶ್ವಾಸ ತುಂಬುವುದಕ್ಕೆ ಒಂದು ಒಂದು ಮಾತಿದೆ. ಹನುಮಾನ್ ಚಾಲೀಸ ಪಡಿಸಿದರೆ ಎಂಥ ವಿಘ್ನಗಳು ಕೂಡ ದೂರ ಆಗುತ್ತೆ, ಈ ಒಂದು ನಂಬಿಕೆ. ಅವನಿಗೆ ಶನಿ ಮಾರಾಯ, ಶನಿ ಕಾಟ ಅಂತ ಹೇಳಿದಾಗ ಇಲ್ಲ ಹನುಮಾನ್ ಚಾಲೀಸ ಪಠಿಸಿ. ಯಾಕೆಂದರೆ ಹನುಮಂತ ಅದು ಯಾಕೆ ಕಥೆ ಅಂತಂದರೆ ಹನುಮಂತನ ಹೆಗಲೇರಿದ್ದಂತೆ ಒಮ್ಮೆ ಶನಿ ಹನುಮಂತನ ಹೆಗಲೇರಿದ್ದಂತೆ. ಆಗ ಹನುಮಂತ ಒಂದು ದೊಡ್ಡ ಬಂಡೆಕಲ್ಲು ತೆಗೆದುಬಿಟ್ಟು ಹೆಗಲ ಮೇಲೆ ಇಟ್ಕೊಂಡ್ಬಿಟ್ನಂತೆ. ಆಗ ಶನಿ ಅವರೊಂದು ಫ್ರೆಂಡ್ಶಿಪ್ಗೆ ಬರ್ತಾರೆ. ಬಿಟ್ಬಿಡಪ್ಪ ನಾನು ಯಾರೆಲ್ಲ ಹೆಗಲೇರಿರ್ತಾರೆ ನಾನು ನಿನ್ನ ಹೆಗಲೇರೋದಿಲ್ಲ, ನಿನ್ನ ಭಕ್ತರ ಹೆಗಲು ಇರೋದಿಲ್ಲ. ಆಮೇಲೆ ಯಾರಿಗಾದರೂ ಶನಿ ಹೆಗಲೇರಿದ್ದರೆ ಹನುಮಾನ್ ಚಾಲೀಸ ಪಡಿಸಿದರೆ ಒಳ್ಳೆಯದು ಅಂಥೇಳಿ. ಆಮೇಲೆ ಇನ್ನೊಂದು ಕಥೆ ಇದೆ, ರಾಮಾಯಣದಲ್ಲಿ ಬರುತ್ತೆ. ರಾವಣ ಶನಿಯನ್ನು ತನ್ನ ಮೊದಲ ಮೆಟ್ಟಿಲಾಗಿ ಇಟ್ಕೊಂಡಿದ್ದ, ಅಲ್ಲಿಂದ ಬಚಾವ್ ಮಾಡಿದ್ದು ಹನುಮಂತ ಅಂತೇಳಿ ಒಂದು ಪುರಾಣದ ಕಥೆ. ಇರಲಿ, ಮುಂದಿನ ಸುದ್ದಿಗೆ ಹೋಗೋಣ. ಇನ್ನು ತಮಗೆ ಮನೆ ಊಟ ಬೇಕು, ಜೈಲಲ್ಲಿರುವ ತಮ್ಮ ಸೆಲ್ನಲ್ಲಿ ಮಲಗಲು ಹಾಸಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ದರ್ಶನ್ ಅರ್ಜಿ ಸಲ್ಲಿಸಿದ್ದಾರೆ. ಎಲ್ಲಿಗೆ? ಕೋರ್ಟ್ಗೆ. ಆ ಅರ್ಜಿಯ ವಿಚಾರಣೆ ನಾಳೆ ನಡೆಯುತ್ತೆ. ಏನು ಬೇಕು? ಊಟ ಬೇಕು ಮತ್ತು ಒಂದು ಹಾಸಿಗೆ ಬೇಕು. ನಮಗೆ ಜೈಲಿನ ಊಟ ಒಗ್ಗುತ್ತಾ ಇಲ್ಲ ಸ್ವಾಮಿ, ಆದ್ದರಿಂದ ಮನೆಯ ಊಟ, ಒಂದು ಹಾಸಿಗೆ ಕೊಡಿ, ನನ್ನ ಸ್ಟಾರ್ ಸ್ವಲ್ಪ, ಹಾಗೂ ಪುಸ್ತಕ ಓದಲು ಅವಕಾಶ ಕೊಡಬೇಕು ಅಂತ ದರ್ಶನ್ ತಮ್ಮ ವಕೀಲರ ಪರವಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೂ ದರ್ಶನ್ಗೆ ಮನೆ ಊಟ ಸಿಗೋದು ಅನುಮಾನವಂತೆ. ಯಾಕಿರ್ಬೋದು? ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಊಟ ಕೊಟ್ಟಿದ್ದಾರೆ, ರೇವಣ್ಣ ತಗೊಂಡೋಗಿ ಕೊಡ್ಬೋದು. ದರ್ಶನ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ದರ್ಶನ್ ಮನೆ ಊಟ, ಹಾಸಿಗೆ ಮತ್ತು ದಿಂಬು ಕೇಳಿದ್ದಾರೆ. ಅಲ್ಲಿ ಹಾಸಿಗೆ ಗೀಸಿಗೆ ಒಂದು ಪ್ಲೇನ್ ಜಾಗ ಇರುತ್ತೆ, ಒಂದು ಹಾಗೆ ಮಲಗೋದಕ್ಕೆ ಬಿಟ್ಟಿರ್ತಾರೆ. ದರ್ಶನ್ಗೆ ತುಂಬ ಬೋರ್ ಆಗ್ತಾ ಇದೆ ಅಂತೆ, ಅದಕ್ಕಾಗಿ ಪುಸ್ತಕ ಕೇಳಿದ್ದಾರೆ. ಅಟ್ಲೀಸ್ಟ್ ಪುಸ್ತಕ ಆದರೂ ಕೊಡಿ ಅಂತ. ಜೈಲು ಊಟದಿಂದ ದರ್ಶನ್ ಆರೋಗ್ಯ ಕೆಡ್ತಾ ಇದೆಯಂತೆ, ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಕೋರ್ಟ್ ದರ್ಶನ್ ಅವರ ಕನಸಿಗೆ ನೀರೆರೆಯೋದು ಸಾಧ್ಯತೆ ಇಲ್ಲ. ದರ್ಶನ್ ಮನೆ ಊಟ ನೀಡಲು ಸರ್ಕಾರಿ ವಕೀಲರು ಅಪಸ್ವರ ಎತ್ತಿದರೆ ಕೊಡಬೇಡಿ ಅಂತ ಅಲ್ಲಿ ವಾದ ಆಗತ್ತೆ. ದರ್ಶನ್ ಪರ ವಕೀಲರು ಹೇಳ್ತಾರೆ, ಮಹಾಸ್ವಾಮಿಗಳೇ, ಇವರೇನಿದ್ದಾರೆ ದರ್ಶನ್ ಅವರಿಗೆ ತೊಂದರೆ ಆಗ್ತಾ ಇದೆ, ಊಟ ಸರಿ ಆಗ್ತಿಲ್ಲ, ಮಲಗೋದು ಕಷ್ಟ ಆಗ್ತಾ ಇಲ್ಲ, ಅವರೊಬ್ಬ ಸೂಪರ್ ಸ್ಟಾರ್ ಆಗಿ ಕೆಲಸ ಮಾಡಿದಂಥವ್ರು, ದಯವಿಟ್ಟು ಅವರಿಗೆ ಮನೆ ಊಟ ಕೊಡಿ, ಅವ್ರಿಗೊಂದು ಬೆಡ್ ಕೊಡಿ, ಅವ್ರಿಗೊಂದು ತಲೆದಿಂಬು ಕೊಡಿ ಅಂತ ಹೇಳಿದಾಗ ಸರ್ಕಾರಿ ಕೊಡಬೇಡಿ, ಕೊಡಬಾರ್ದು. ದರ್ಶನ್ಗೆ ಜೂನ್ 22ರಂದು ಮೊದಲ ಬಾರಿ ನ್ಯಾಯಾಂಗ ಬಂಧನ ಆಗಿತ್ತು. ಫಸ್ಟ್ ಟೈಮ್ ಅವ್ರು ಜೈಲಿಗೆ ಹೋಗಿದ್ದು. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಾಗ ಯಾವುದೇ ಅನಾರೋಗ್ಯ ಇರಲಿಲ್ಲ, ಅವ್ರಿಗೆ ಏನಿರಲಿಲ್ಲ. ಜೈಲಿಗೆ ಹೋದ ನಂತರ ಕೂಡ ಯಾವುದೇ ಅನಾರೋಗ್ಯವಿಲ್ಲ. ಆಮೇಲೆ ಜೈಲೂಟ ತಮ್ಮ ದೇಹಕ್ಕೆ ಹೋಗ್ತಾ ಇಲ್ಲ, ಬಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೈಲೂಟ ಸೇವಿಸಿ ಅನಾರೋಗ್ಯವಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಂತ ಅವರು ಹೇಳಿದರೆ ಸಾಕಾಗೋದಿಲ್ಲ ಮಹಾಪ್ರಭುಗಳೇ, ಡಾಕ್ಟ್ರು ಹೇಳಬೇಕು ಅನಾರೋಗ್ಯ ಇದೆ ಅಂಥೇಳಿ. ನಟ ದರ್ಶನ್ ಅನಾರೋಗ್ಯ ಇದೆ ಅಂಥೇಳಿ ಯಾವುದೇ
ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಅಲ್ಲಿ ಡಾಕ್ಟರ್ ಇರ್ತಾರೆ ಜೈಲಲ್ಲಿ. ನ್ಯಾಯಾಲಯಕ್ಕೆ ಯಾವುದೇ ವೈದ್ಯಕೀಯ ದಾಖಲೆ ಕೊಟ್ಟಿಲ್ಲ, ಆದ್ದರಿಂದ ಮನೆ ಊಟ ಕೊಡೋ ಅಗತ್ಯ ಇಲ್ಲ, ಚೆನ್ನಾಗೇ ಇದ್ದಾರೆ ಅವರು, ಚೆನ್ನಾಗೇ ಇದ್ದಾರೆ ಅಂತೇಳಿ ಸರ್ಕಾರಿ ಪರ ವಕೀಲರು ಹೇಳಿದ್ದಾರೆ. ನೀವು ಕೋರ್ಟ್ ನೋಡುತ್ತೆ, ಅವರಿಗೆ ಅನಾರೋಗ್ಯ ಆದರೆ ಡಾಕ್ಟರ್ ಹತ್ರ ಚೆಕ್ ಮಾಡಿ ಹೇಳ್ರಿ ಅಂತ ಹೇಳುತ್ತೆ. ಡಾಕ್ಟ್ರ್ ಹೇಳಿದರೆ ಮಾತ್ರ ಕೊಡುತ್ತೆ, ಇಲ್ವಾ ಪರವಾಗಿಲ್ಲ ಚೆನ್ನಾಗಿದ್ದೀರಿ ನೀವು ಅಂತೇಳಿ. ಸೊ ಇಷ್ಟೆಲ್ಲ ಆಗಿದೆ ದರ್ಶನ್ ವಿಚಾರಕ್ಕೆ. ಆಗಸ್ಟ್ 1ನೇ ತಾರೀಕಿನ ತನಕ ದರ್ಶನ್ ಅವರು ಈಗ ಜೈಲಲ್ಲೇ ಇರಬೇಕಾಗತ್ತೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.